ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಇವತ್ತಿನ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ 2025 ಡಿಸೆಂಬರ್ 11ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಇವತ್ತಿನ ಕ್ಲಾಸು. ಹಾಗಾಗಿ ಏನಪ್ಪ ಅಂತಂದ್ರೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ. ನೋಡಿ, ಯುನಿಸೆಫ್ ಸ್ಥಾಪನೆಯಾದ ವರ್ಷ 1946, 1947, 1948, 1979 ಆಪ್ಷನಲ್ಲಿ ಕೊಡ್ತಾ ಹೋಗಿದ್ದಾನ. ಇಂಪಾರ್ಟೆಂಟ್ ಗೊತ್ತಿರಲಿ. ಯುನಿಸೆಫ್ ಸ್ಥಾಪನೆಯಾದ ವರ್ಷ 1946 ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಇದು ಸ್ಥಾಪನೆಯಾಗಲಿಕ್ಕೆ ಮುಖ್ಯ ಉದ್ದೇಶ ಏನಂತ ನೋಡ್ತಾ ಹೋದಾಗ 1946 ಡಿಸೆಂಬರ್ 11ರಂದು ಯುನಿಸೆಫ್ ಸ್ಥಾಪನೆಗೊಂಡಿತ್ತು. ಸ್ಥಾಪನೆಯಾಗಲು ಮುಖ್ಯ ಉದ್ದೇಶ ಏನಂತ ನೋಡ್ತಾ ಹೋದಾಗ ಎರಡನೇ ವಿಶ್ವ ಮಹಾಯುದ್ಧದ ಸಂತ್ರಸ್ತರಿಗೆ, ವಿಶ್ವ ಯುದ್ಧದಲ್ಲಿ ಏನು ಸಂತ್ರಸ್ತರಿಗೆ ಆಹಾರ, ಬಟ್ಟೆ ಮತ್ತು ನೆಲೆಯನ್ನು ದೊರಕಿಸಿಕೊಡುವ ಉದ್ದೇಶದಿಂದ ಯುನಿಸೆಫ್ ಸ್ಥಾಪನೆಗೊಂಡಿತು. ಇದು ಮುಖ್ಯ ಉದ್ದೇಶ ಆಗಿತ್ತು. ಯಾವುದಪ್ಪ ಅಂತಂದ್ರೆ ಯುನಿಸೆಫ್ ಸ್ಥಾಪನೆಗೊಳ್ಳಲು. ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಆಗುತ್ತಾ, ಜಗತ್ತಿನಾದ್ಯಂತ ಹಿಂದುಳಿದ ಸಮುದಾಯಗಳಿಗೆ ಮತ್ತು ಮಕ್ಕಳಿಗೆ ಉತ್ತಮ ಜೀವನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಯುನಿಸೆಫ್ ಕಾರ್ಯಪ್ರವೃತ್ತವಾಗಿದೆ ಅಂತ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ಸ್ಥಾಪನೆಯಾಗಿದ್ದು ಅದರ ಮುಖ್ಯ ಉದ್ದೇಶ ತಮಗೆ ಗೊತ್ತಿರಲಿ. ಅದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಆನ್ಸರನ್ನು ಕಮೆಂಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಇಂಪಾರ್ಟೆಂಟ್, ಇದು ಸಹ ಅಂತಂದಾಗ ನ್ಯೂಸ್ ಪೇಪರಲ್ಲಿ ಬಂದಂಥ ಒಂದು ವಿಷಯ. ಪ್ರಣಬ್ ಮುಖರ್ಜಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದ ವರ್ಷ 2019, 2021, 2022, 2024 ಅಂತೇಳಿ ಆಪ್ಷನ್ನಲ್ಲಿ ಕೊಡ್ತಾ ಹೋಗಿದ್ದಾನ. ಇಂಪಾರ್ಟೆಂಟ್. ಪ್ರಣಬ್ ಮುಖರ್ಜಿ ಅವರಿಗೆ ಏನಪ್ಪ ಅಂತಂದಾಗ ಜೀವಂತಿದ್ದಾಗೆ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಾ. ಯಾವ ವರ್ಷದಲ್ಲಿ ನೋಡ್ತಾ ಹೋದಾಗ 2019ರಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ಅವರು 2020ರಲ್ಲಿ ಮರಣಾನಂತರ 2019ರಲ್ಲಿ ಪ್ರಣಬ್ ಮುಖರ್ಜಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಾ. ನೆಕ್ಸ್ಟ್ ನೋಡಿ, ಪ್ರಣಬ್ ಮುಖರ್ಜಿ 1935 ಡಿಸೆಂಬರ್ 11ರಂದು ಪಶ್ಚಿಮ ಬಂಗಾಳದ ಮೀರತ್ತಿನಲ್ಲಿ ಜನನ ಆಗುತ್ತಾ. ಯಾರ್ದು? ಪ್ರಣಬ್ ಮುಖರ್ಜಿ ಅವ್ರದ್ದು. ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ಅವರ ಸ್ಟೇಟ್ ಯಾವುದಂತ ಕೇಳ್ಬೋದು, ಪಶ್ಚಿಮ ಬಂಗಾಳ ಅಂತೇಳಿ ತಮಗೆ ಗೊತ್ತಿರಲಿ. ಅವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದು ಎಲ್ಲಿಂದ ಎಲ್ಲಿವರೆಗೆ ಕೇಳ್ತಾ ಹೋದಾಗ ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. 2012ರಿಂದ 2017ರವರೆಗೆ ರಾಷ್ಟ್ರಪತಿಯಾಗಿದ್ದರು. ಇಂಪಾರ್ಟೆಂಟ್, ಇದು ಗೊತ್ತಿರಲಿ. ಇಷ್ಟು ಇವರ ಬಗ್ಗೆ ಗೊತ್ತಿರಬೇಕಂತ ವಿಷಯ. ನೆಕ್ಸ್ಟ್, ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ. ನೋಡಿ, ಧ್ಯಾನ ಚಂದ ಖೇಲ್ ರತ್ನ, ಇದನ್ನ ಮೊದಲೇನು ಕರೆಯಲಾಗ್ತಿತ್ತು ನೋಡ್ತಾ ಹೋದಾಗ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಎಂದು ಕರೆಯಲಾಗ್ತಿತ್ತು. ಪ್ರಸ್ತುತ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಎಂದು ಮರು ನೇಮಕ ಮಾಡಲಾಗಿದೆ. ಅದನ್ನ ಮೊದಲಿಗೆ ಪಡೆದುಕೊಂಡ ವ್ಯಕ್ತಿ ಯಾರಂತೇಳಿ ಕ್ವಶನ್ನ ಕೇಳ್ತಾ ಹೋಗಿದ್ದಾನ. ಇದು ಸಹ ನ್ಯೂಸ್ ಪೇಪರಲ್ಲೇ ಬಂದಿದ್ದು. ಆಪ್ಷನ್ ಎ ಸಚಿನ್ ತೆಂಡೂಲ್ಕರ್, ಆಪ್ಷನ್ ಬಿ ದೇವಿಕಾ ರಾಣಿ, ಆಪ್ಷನ್ ಸಿ ವಿಶ್ವನಾಥ್ ಆನಂದ್, ಆಪ್ಷನ್ ಡಿ ಮೀರಾಬಾಯಿ ಚಾನು ಅಂತೇಳಿ. ಇಲ್ಲಿ ಆನ್ಸರ್ ಗೊತ್ತಿರಲಿ. ಇಂಪಾರ್ಟೆಂಟ್. ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಥವಾ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ವ್ಯಕ್ತಿ ಯಾರಂತ ನೋಡ್ತಾ ಹೋದಾಗ ವಿಶ್ವನಾಥ್ ಆನಂದ್ ಅಂತೇಳಿ ತಮಗೆ ಗೊತ್ತಿರಲಿ. ಇದು ಸ್ಥಾಪನೆ ಆಗಿದ್ದು 1969ರಲ್ಲಿ. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಬರ್ತೈತಿ. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಥವಾ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ವ್ಯಕ್ತಿ ಯಾರಂತ ನೋಡ್ತಾ ಹೋದಾಗ ವಿಶ್ವನಾಥ್ ಆನಂದ್ ಅಂತೇಳಿ 1969ರಲ್ಲಿ. ನೆಕ್ಸ್ಟ್, ದೇವಿಕಾ ರಾಣಿಯವರಿಗೆ ಯಾವ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪ್ರದಾನ ಮಾಡಲಾಗುತ್ತೆ ಅಂತ ನೋಡ್ತಾ ಹೋದಾಗ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ ಅಂತ ನೋಡ್ತಾ ಹೋದಾಗ ಚಲನಚಿತ್ರ ಕ್ಷೇತ್ರಕ್ಕೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಂತೆ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಭಾರತೀಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಭಾರತದ ಅತ್ಯುನ್ನತ ಕ್ರೀಡಾ ಗೌರವವಾದ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಗೆದ್ದ ಮೊದಲ ವ್ಯಕ್ತಿ ಯಾರಂತಂದಾಗ ವಿಶ್ವನಾಥ್ ಆನಂದ್. ಎಷ್ಟರಂತಂದ 1969ರಂದು ಇವರಿಗೆ ಏನಪ್ಪ ಅಂತಂದಾಗ ಈ ಪ್ರಶಸ್ತಿಯನ್ನು ಗೌರವಿಸಲಾಗುತ್ತಾ. ಇವರು ಜನಿಸಿದ್ದು ತಮಿಳುನಾಡಿನ
ತುರೈನಲ್ಲಿ ಜನನಾಗುತ್ತಾ. ಇವರ ರಾಜ್ಯ ಯಾವುದಂತ ಕೇಳ್ಬೋದು, ಇಂಪಾರ್ಟೆಂಟ್. ವಿಶ್ವನಾಥ ಆನಂದ್ ಅವರ ರಾಜ್ಯ ಯಾವುದಂತ ನೋಡ್ತಾ ಹೋದಾಗ ತಮಿಳುನಾಡು ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಖ್ಯಾತ ಸಂಗೀತಗಾರರಾದ ಪಂಡಿತ್ ರವಿಶಂಕರ್ ಅವರು ಯಾವ ವಾದಕ್ಕೆ ಪ್ರಸಿದ್ಧಿ ಅಂತೆ, ಅಂದರೆ ಅವರು ಯಾವ ವಾದಕ್ಕೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ರು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಸಂತೂರ್, ಆಪ್ಷನ್ ಬಿ ಸಿತಾರ್, ಆಪ್ಷನ್ ಸಿ ತಬಾಲಾ ಅಂತ ಬರ್ತೈತಿ, ಇನ್ನೊಂದು ಡಿ ಯಾವುದು ಅಲ್ಲ ಅಂತೇಳಿ ಕೊಟ್ಟಣ. ಇಲ್ಲಿ ಖ್ಯಾತ ಸಂಗೀತಗಾರರಾದ ಪಂಡಿತ್ ರವಿಶಂಕರ್ ಅವರು ಯಾವ ವಾದಕ್ಕೆ ಪ್ರಸಿದ್ಧಿಯನ್ನು ಪಡೆದುಕೊಂಡರು ಅಂತ ನೋಡ್ತಾ ಹೋದಾಗ ಸಿತಾರ ವಾದಕ್ಕೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ ತಮಗೆ ಗೊತ್ತಿರಲಿ. ಇವರ ಮೇಲೆ ಕ್ವಶನನ್ನು ಕೇಳ್ತಾ ಬಂದಿದ್ದಾನ ಹಿಂದಿನ ಕ್ವಶನ್ ಪೇಪರಲ್ಲಿ ನೋಡ್ತಾ ಬಂದಾಗ. ಮುಂದೆನೂ ಕೇಳ್ಬೋದು ನೋಡಿ, ನ್ಯೂಸ್ ಪೇಪರಲ್ಲಿ ಬಂದಿತ್ತು. ಭಾರತೀಯ ಸಂಗೀತವನ್ನು ಪಾಶ್ಚಾತ್ಯದಲ್ಲಿ ಜನಪ್ರಿಯಗೊಳಿಸಿದ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು 1999ರಲ್ಲಿ ಪಡೆದ ಖ್ಯಾತ ಸಂಗೀತಗಾರ ಸಿತಾರ ವಾದಕ ರವಿಶಂಕರ್ ಅವರು ಕ್ಯಾಲಿಫೋರ್ನಿಯಾದ ಸ್ಯಾನ್ ಡಿಯೋಗೋದ ಲಾ ಜೋಲಾದಲ್ಲಿ ನಿಧನರಾದರು ಅಂತ ತಮಗೆ ಗೊತ್ತಿರಲಿ. ಇದೇ ಡೇಟ್ನಂದು ಇಂಪಾರ್ಟೆಂಟ್. ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ನೀಡಲಾಯಿತು ಅಂತೇಳಿ ಕ್ವಶನ್ ಕೇಳ್ಬೋದು. 1999ರಲ್ಲಿ. ಯಾವ ವಾದಕ್ಕೆ ಪ್ರಸಿದ್ಧಿ ಅಂತ ನೋಡ್ತಾ ಹೋದಾಗ ಸಿತಾರ್ ವಾದಕ್ಕೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ರು. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್. ಭಾರತದಲ್ಲಿ ಪವನ ಶಕ್ತಿಯ ಅಭಿವೃದ್ಧಿಯು ಯಾವಾಗ ಪ್ರಾರಂಭಿಸಲಾಯಿತು ಅಂತೇಳಿ, ಇದು ಸಹ ನ್ಯೂಸ್ ಪೇಪರಲ್ಲೇ ಬಂದಿದ್ದು. ಭಾರತದಲ್ಲಿ ಪವನ ಶಕ್ತಿಯ ಅಭಿವೃದ್ಧಿಯು ಯಾವಾಗ ಪ್ರಾರಂಭವಾಯಿತು ಅಂತೇಳಿ 1980, 1990, 2000, 1957 ಅಂತೇಳಿ. ಭಾರತದಲ್ಲಿ ಪವನ ಶಕ್ತಿ ಅಭಿವೃದ್ಧಿಯು ಯಾವಾಗ ಪ್ರಾರಂಭವಾಯಿತು ಅಂತ ನೋಡ್ತಾ ಹೋದಾಗ ಇಂಪಾರ್ಟೆಂಟ್ 1990ರಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ. 1990ರಲ್ಲಿ. ನೆಕ್ಸ್ಟ್, ಭಾರತೀಯ ಅಣುಶಕ್ತಿ ಆಯೋಗ ಯಾರ ನೇತೃತ್ವದಲ್ಲಿ ಆರಂಭಿಸಲಾಯಿತು ಅಂತೇಳಿ ನೋಡಿ. ಭಾರತೀಯ ಅಣುಶಕ್ತಿ ಆಯೋಗವನ್ನು ಯಾರ ನೇತೃತ್ವದಲ್ಲಿ ಆರಂಭಿಸಲಾಯಿತು ಅಂತೇಳಿ ಕ್ವಶನ್ ಕೇಳೋಣ. ಮುಂದಾದರೂ ಕೇಳ್ಬೋದು, ಇಂಪಾರ್ಟೆಂಟ್. ಕೇಳ್ತಾನೆ, ರಿಪೀಟ್ ಆಗ್ಯದ ಭಾಳ ಸರಿ ಇವರ ಮೇಲೆ ಕ್ವಶನ್. ಆಪ್ಷನ್ ಎ, ಆಪ್ಷನ್ 1 ಅಟಲ್ ಬಿಹಾರಿ ವಾಜಪೇಯಿ, ಆಪ್ಷನ್ 2 ಡಾಕ್ಟರ್ ಅಬ್ದುಲ್ ಕಲಾಂ, ಆಪ್ಷನ್ 3 ಹೋಮಿ ಜಹಾಂಗೀರ್ ಬಾಬಾ, ಆಪ್ಷನ್ 4 ಇಂದಿರಾ ಗಾಂಧಿ ಅಂತೇಳಿ. ಇಲ್ಲಿ ಆನ್ಸರ್ ಗೊತ್ತಿರೋಕೆ ಇಂಪಾರ್ಟೆಂಟ್ ತಮಗೆ. ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಅವರು ಏನಪ್ಪ ಅಂದಾಗ ಭಾರತೀಯ ಅಣುಶಕ್ತಿ ಆಯೋಗವನ್ನು ಸ್ಥಾಪನೆ ಮಾಡ್ತಾರಂತೆ ತಮಗೆ ಗೊತ್ತಿರಲಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ನೋಡ್ತಾ ಬಂದರೆ ಇವರು ಪ್ರಧಾನಮಂತ್ರಿಯಾಗಿದ್ದರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಕೊಡುಗೆ ಏನಂತ ನೋಡ್ತಾ ಹೋದಾಗ ಸುವರ್ಣ ಚತುಷ್ಮುಖ ಕಾರಿಡಾರ್ ಯೋಜನೆ ಅಂತೇಳಿ ಇವರ ಕಾಲದಲ್ಲೇ ಜಾರಿಗೆ ಬರ್ತೈತಿ. ಇವರ ಪ್ರಧಾನಮಂತ್ರಿ ಇದ್ದಾಗಲೇ ಕ್ವಶನ್ ಕೇಳ್ತಾನೆ, ಸುವರ್ಣ ಚತುಷ್ಮುಖ ಕಾರಿಡಾರ್ ಯೋಜನೆ ಯಾರ ಕಾಲದಲ್ಲಿ ಜಾರಿಗೆ ಬಂತಂತ ನೋಡಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ. ನೆಕ್ಸ್ಟ್, ಗ್ರಾಮ್ ಸಡಕ್ ಯೋಜನೆ ಅಂತ ಬರ್ತೈತಿ. ಗ್ರಾಮ್ ಸಡಕ್ ಯೋಜನೆ ಯಾರ ಕಾಲದಲ್ಲಿ ಬಂತಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲೇ ಬಂತು. ನೆಕ್ಸ್ಟ್, ಹೋಮಿ ಜಹಾಂಗೀರ್ ಬಾಬಾ ಇವ್ರು ಗೊತ್ತಿರಬೇಕು, ಅಣುಶಕ್ತಿ ಆಯೋಗವನ್ನು ಸ್ಥಾಪನೆ ಮಾಡಿದವರಂಥವ್ರು. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಭಾರತ 11ನೇ ರಾಷ್ಟ್ರಪತಿ, ಭಾರತದ ಕ್ಷಿಪಣಿಯ ಮನುಷ್ಯ. ಅವರ ಆತ್ಮಚರಿತ್ರೆ ಯಾವುದಂತ ನೋಡ್ತಾ ಹೋದಾಗ ವಿಂಗ್ಸ್ ಆಫ್ ಫೈರ್ ಅಂತೇಳಿ ಇಂಪಾರ್ಟೆಂಟ. ಇಂದಿರಾ ಗಾಂಧಿ ಅವರು ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಇಂದಿರಾ ಗಾಂಧಿ ಅವರು ಅಂತೇಳಿ ಗೊತ್ತಿರಲಿ. ಯಾರ ಕಾಲದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತರಲಾಯಿತು ಅಥವಾ ಸಶಸ್ತ್ರ ದಂಗೆಯನ್ನು ಜಾರಿಗೆ ತರಲಾಯಿತು ಅಂತ ನೋಡ್ತಾ ಹೋದಾಗ ಇಂದಿರಾ ಗಾಂಧಿಯವರ ಕಾಲದಲ್ಲಿ, ಅಥವಾ ಆಂತರಿಕ ತುರ್ತು ಪರಿಸ್ಥಿತಿ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಜಗತ್ತಿನ ಮೊಟ್ಟ ಮೊದಲ ಅಣು ಬಾಂಬನ್ನು ಯಾವಾಗ ಪ್ರಯೋಗಿಸಲಾಯಿತು, ಯಾವ ವರ್ಷದಂದು ಪ್ರಯೋಗಿಸಲಾಯಿತು ಅಂತೇಳಿ ಕ್ವಶನ್ ಐತಿ. 1942, 1945, 1948, 1951. ಜಗತ್ತಿನ ಮೊಟ್ಟ ಮೊದಲ ಅಣುಬಾಂಬನ್ನು ಯಾವಾಗ ಪ್ರಯೋಗಿಸಲಾಯಿತು ಅಂತ ನೋಡ್ತಾ ಹೋದಾಗ 1945ರಂದು 1945 ಅಂತೇಳಿ ತಮಗೆ ಗೊತ್ತಿರಲಿ. ಆ ಪರೀಕ್ಷೆಯನ್ನು ಮಾಡಲಾಯಿತು. ಜಗತ್ತಿನ ಮೊಟ್ಟ ಮೊದಲ ಅಣುಬಾಂಬ್ ಅನ್ನು ಯಾವಾಗ ಪ್ರಯೋಗಿಸಲಾಯಿತು ಅಂತ ನೋಡ್ತಾ ಹೋದಾಗ 1945ರಂದು. ನೆಕ್ಸ್ಟ್,
ಭಾರತವು ಅತಿ ಹೆಚ್ಚು ವಿದ್ಯುತ್ತನ್ನು ಯಾವ ಮೂಲದಿಂದ ಉತ್ಪಾದಿಸುತ್ತದೆ? ಇದು ಎಲ್ಲ ಏನಪ್ಪ ಅಂತಂದ್ರೆ ನ್ಯೂಸ್ ಪೇಪರಲ್ಲೇ ಬಂದಂಥ ಕ್ವಶನನ್ನು ತೆಗೆದುಕೊಂಡು ಬಂದಿದ್ದೀನಿ, ಇಂಪಾರ್ಟೆಂಟ್. ಜಲ ವಿದ್ಯುತ್, ಸೌರ ವಿದ್ಯುತ್, ಶಾಖ ವಿದ್ಯುತ್, ಪರಮಾಣು ವಿದ್ಯುತ್ ಅಂತೆ. ಭಾರತವು ಅತಿ ಹೆಚ್ಚು ವಿದ್ಯುತ್ತನ್ನು ಯಾವ ಮೂಲದಿಂದ ಉತ್ಪಾದಿಸುತ್ತದೆ ಅಂತ ನೋಡ್ತಾ ಹೋದಾಗ ಶಾಖ ವಿದ್ಯುತ್ದಿಂದ ಭಾರತದಲ್ಲಿ ಅತಿ ಹೆಚ್ಚು ವಿದ್ಯುತ್ ತಯಾರಾಗುತ್ತಂತೆ, ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಪರಮಾಣು ಶಕ್ತಿ ಕೇಂದ್ರ ಯಾವ ಸ್ಥಳದಲ್ಲಿದೆ? ಇಂಪಾರ್ಟೆಂಟ್ ಕ್ವಶನ್ನ ಕೇಳಿದನ, ಮುಂದಾದರೂ ಕೇಳ್ತಾನೆ ಇದರ ಮೇಲೆ. ಯಾಕಂದಾಗ ಕರ್ನಾಟಕದಲ್ಲಿ ಕಂಡುಬರುವ ಏಕೈಕ ಅಣು ವಿದ್ಯುತ್ ಸ್ಥಾವರವಿದು, ತಮಗೆ ಗೊತ್ತಿದೆ. ಕೊಡಗು, ನರೋರ, ಕೈಗಾ, ಬೆಂಗಳೂರು ಅಂತೆ. ಕರ್ನಾಟಕದ ಪರಮಾಣು ಶಕ್ತಿ ಕೇಂದ್ರ ಯಾವ ಸ್ಥಳದಲ್ಲಿದೆ ಅಂತ ನೋಡ್ತಾ ಹೋದಾಗ ಕೈಗಾ, ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ದಾಂಡೇಲಿ ಎಂಬಲ್ಲಿ ಕಂಡುಬರುತ್ತೆ. ದಾಂಡೇಲಿಯ ಕಾಳಿ ನದಿಯ ಎಡದಂಡೆಯ ಮೇಲೆ ಕಂಡುಬರುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ನರೋರ ಇಲ್ಲಿ ಎಲ್ಲಿ ಕಂಡುಬರುತ್ತೆ ಅಂದಾಗ ಅಣು ವಿದ್ಯುತ್ ಸ್ಥಾವರ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ. ನೋಡಿ, ಕರ್ನಾಟಕದ ಕಾರವಾರ ಸಮೀಪ ಕೈಗಾ ಎಂಬಲ್ಲಿ ಪರಮಾಣು ಶಕ್ತಿ ಕೇಂದ್ರವನ್ನು 2000ನೇ ವರ್ಷದಲ್ಲಿ ಸ್ಥಾಪಿಸಿದರು. ಈ 660 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯವನ್ನು ಹೊಂದಿದೆ. ಯಾವುದು? ಕೈಗಾ ಅಣು ವಿದ್ಯುತ್ ಸ್ಥಾವರ 2000 ಇಸ್ವಿಯಲ್ಲಿ ಸ್ಥಾಪನೆ ಆಯಿತು. ಯಾವುದು? ಕೈಗಾ ಅಣು ವಿದ್ಯುತ್ ಸ್ಥಾವರ ಅಂತೇಳಿ ತಮಗೆ ಗೊತ್ತಿರಲಿ. ಎಲ್ಲಿ ಕಂಡುಬರ್ತದೆ? ಕಾರವಾರದ ಸಮೀಪ ಜೊಯ್ಡಾ ತಾಲೂಕಿನಲ್ಲಿ ಕಂಡುಬರ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿ ದಾಂಡೇಲಿ ಎಂಬ ಪ್ರದೇಶದಲ್ಲಿ. ಯಾವ ನದಿಯ ತೀರದಂದಾಗ ಕಾಳಿ ನದಿಯ ಎಡದಂಡೆಯ ಮೇಲೆ ಅಂತೇಳಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, UPI ವಹಿವಾಟು ಭಾರತದ ನಂಬರ್ 1 ಅಂದ್ರೆ ಭಾರತ ಇದರಲ್ಲಿ ನಂಬರ್ 1. UPI ವಹಿವಾಟಿನಲ್ಲಿ ಭಾರತ ಎಷ್ಟನೇ ಸ್ಥಾನದಾಗ? ನಂಬರ್ 1ನೇ ಸ್ಥಾನದಲ್ಲಿದೆ. ಭಾರತ ಏಕೀಕೃತ ಪಾವತಿ ಇಂಟರ್ಫೇಸ್ ಅಂತೇಳಿ, ಭಾರತದ ಏಕೀಕೃತ ಪಾವತಿ ಇಂಟರ್ಫೇಸ್ ಅಂತೇಳಿ ಇದರ ಫುಲ್ ಫಾರ್ಮ್ ಗೊತ್ತಿರಲಿ. ವಿಶ್ವದ ಅತಿ ದೊಡ್ಡ ಹಾಗೂ ವೇಗವಾಗಿ ಬೆಳೆಯುತ್ತಿರುವ ಚಿಲ್ಲರೆ ಪಾವತಿ ವ್ಯವಸ್ಥೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಗುರುತಿಸಿದೆ. ಇದನ್ನು ಗುರುತಿಸಿದ್ದು ಯಾವುದಪ್ಪ ಅಂತ ನೋಡ್ತಾ ಹೋದಾಗ IMF ಅಂತ ಹೇಳಿ ನಮಗೆ ಗೊತ್ತಿರಲಿ. IMF ಜೂನ್ 2025 ತನ್ನ ಗ್ರೋಯಿಂಗ್ ರಿಟೇಲ್ ಡಿಜಿಟಲ್ ಪಾವತಿ ವರದಿಯಲ್ಲಿ ಈ ಮಾಹಿತಿಯನ್ನು ನೀಡಿದೆ. ಯಾವುದು? IMF ಅಂತೇಳಿ ತಮಗೆ ಗೊತ್ತಿರಲಿ. ಗ್ರೋಯಿಂಗ್ ರಿಟೇಲ್ ಡಿಜಿಟಲ್ ಪಾವತಿ ವರದಿಯಲ್ಲಿ ಇದನ್ನು ಬಿಡುಗಡೆ ಮಾಡಿದಂಥ ಸಂಸ್ಥೆ IMF. ಭಾರತ ಇದರಲ್ಲಿ ನಂಬರ್ 1 ಸ್ಥಾನವನ್ನು ಪಡೆದುಕೊಂಡಿದೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ರಾಜಧಾನಿ ದೆಹಲಿ ರಕ್ಷಣೆಗೆ ದೇಶೀಯ ಕ್ಷಿಪಣಿ ವ್ಯವಸ್ಥೆ ಬಳಕೆ. ಪಾಕ್ನ ಬೆದರಿಕೆ ಹಿನ್ನೆಲೆ ಸರ್ಕಾರ ತೀರ್ಮಾನ. ಕ್ಷಿಪಣಿ ಡ್ರೋನ್ ದಾಳಿ ತಡೆಗೆ ಈ ಯೋಜನೆಯನ್ನು ಕೈಗೊಂಡಿದೆ ಅಂತೇಳಿ ತಮಗೆ ಗೊತ್ತಿರಲಿ. ದೇಶದ ರಾಜಧಾನಿ ದೆಹಲಿಯನ್ನು ಶತ್ರು ರಾಷ್ಟ್ರಗಳ ಕ್ಷಿಪಣಿ, ಡ್ರೋನ್ ಹಾಗೂ ವೈಮಾನಿಕ ದಾಳಿಯಿಂದ ರಕ್ಷಿಸಲು ಸ್ವದೇಶಿ ನಿರ್ಮಿತ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ನಿಯೋಜಿಸಲು ಭಾರತ ಇದೀಗ ಮುಂದಾಗಿದೆ. ಕಡಿಮೆ ದೂರವ್ಯಾಪ್ತಿಯ ಹಾಗೂ ತಕ್ಷಣ ಪ್ರತಿಕ್ರಿಯಿಸುವ ಕ್ಷಿಪಣಿಗಳನ್ನು ಒಳಗೊಂಡಿರುವ ಬಹು ಹಂತದ ವಾಯು ರಕ್ಷಣಾ ವ್ಯವಸ್ಥೆ, ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ IADWS ಅಂತೇಳಿ IADWS ಎಂಬ ಒಂದು ಕ್ಷಿಪಣಾ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಇಲ್ಲಿ ದೆಹಲಿಯಲ್ಲಿ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಅಳವಡಿಸಲು ಭಾರತದ ಸಿದ್ಧತೆ ನಡೆಸಿದೆ. ಭಾರತ ಸಿದ್ಧತೆ ನಡೆಸಿದೆ ಅಂತ ತಮಗೆ ಗೊತ್ತಿರಲಿ. ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನವು ಭಾರತದ ಜನವಸತಿ ಪ್ರದೇಶಗಳ ಮೇಲೆ ದಾಳಿಗೆ ಯತ್ನಿಸಿದ ಹಿನ್ನೆಲೆ ಈ ನಿರ್ಧಾರ ಜಾರಿಗೆ ತಂದಿದ್ದಾರೆ. ಅಮೆರಿಕ ಕ್ಷಿಪಣಿಗಳ ಬಿಟ್ಟು ದೇಶೀಯ ವ್ಯವಸ್ಥೆ ಅಳವಡಿಕೆ ಮಾಡಿಕೊಂಡಿದ್ದು ಇದೊಂದು ಏನಪ್ಪ ಅಂತಂದಾಗ ಭಾರತದ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಟ್ರಂಪ್ ಅವರು ಭಾರತದ ಬಾಸುಮತಿ ಅಕ್ಕಿಯ ಮೇಲೆ ಮತ್ತೆ ಹೆಚ್ಚಿನ ಸುಂಕನ ವಿಧಿಸ್ತಾ ಇದ್ದಾರೆ. ಹಾಗಾಗಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಹೊಯ್ಸಳರ ಕಾಲದ ಬಲ್ಲಾಳೇಶ್ವರ ದೇವಾಲಯ ಅಂತೇಳಿ ನ್ಯೂಸ್ ಪೇಪರಲ್ಲಿ ಬಂದಿತ್ತು. ಅದರ ಬಗ್ಗೆ ನೋಡ್ತಾ ಹೋಗೋಣ. ಹೊಯ್ಸಳರ ಕಾಲಕ್ಕೆ ಸಂಬಂಧಪಟ್ಟಿದ್ದು ಬಲ್ಲಾಳೇಶ್ವರ ದೇವಾಲಯ. ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ಬಲ್ಲಾಳೇಶ್ವರ ದೇವಾಲಯ ಯಾರ ಕಾಲಕ್ಕೆ ಸಂಬಂಧಪಟ್ಟಿದ್ದು ಅಂತ? ಹೊಯ್ಸಳರ ಕಾಲಕ್ಕೆ ಸಂಬಂಧಪಟ್ಟಿದ್ದು. ಅಯನಕೆರೆಯ ಪಶ್ಚಿಮಕ್ಕೆ ಇರುವ ಚಂದ್ರದ್ರೋಣ ಪರ್ವತದ
ಪರ್ವತ ಹಾಗೂ ಬಾಬಾ ಬುಡನ್ಗಿರಿ ಶ್ರೇಣಿಗಳ ಕಣಿವೆಗಳಿಂದ ಹರಿದು ಬರುವ ನೀರನ್ನು ಹತ್ತಿರದ ಶಕುನಗಿರಿ ಬೆಟ್ಟದ ತಪ್ಪಲಿನಲ್ಲಿ ಸಂಗ್ರಹಿಸಿ ಕೃಷಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ನಿರ್ಮಾಣ ಮಾಡಲಾಗಿರುವ ಈ ಪುರಾತನ ಕೆರೆಯು ಜಿಲ್ಲೆಯಲ್ಲಿಯೇ 2ನೇ ಅತಿ ದೊಡ್ಡ ಕೆರೆಯಾಗಿದೆ. ಆಯನ ಕೆರೆಯ ಏರಿಯಾ ಮೇಲೆ ಇರುವ ಬಲ್ಲಾಳೇಶ್ವರ ದೇವಾಲಯದ ಪರಿಸರವು ಸಹ ಕೆರೆಯಷ್ಟೇ ಪ್ರಸಿದ್ಧ ಸ್ಥಳವಾಗಿದೆ. ಬಲ್ಲಾಳೇಶ್ವರ ದೇವಾಲಯ ನೆಲಮಟ್ಟದಿಂದ ಎತ್ತರವಾದ ಜಾಗದ ಏರಿಯಾದ ಮೇಲೆ ಸಮತಟ್ಟಾದ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ. ನಮಗೆ ಗೊತ್ತಿರಲಿ, ಬಲ್ಲಾಳೇಶ್ವರ ದೇವಾಲಯ ಯಾರ ಕಾಲದ್ದಂತ? ಹೊಯ್ಸಳರ ಕಾಲದ್ದಂತೆ ತಮಗೆ ಗೊತ್ತಿರಬೇಕು. ಇಲ್ಲಿ ಒಂದು ಕೆರೆಯನ್ನ ನಿರ್ಮಿಸಿದ್ದಾರೆ. ಇಂಪಾರ್ಟೆಂಟ್, ಶಕುನಗಿರಿಯಲ್ಲಿ ಬೆಟ್ಟದ ತಪ್ಪಲಿನಲ್ಲಿ ಒಂದು ಕೆರೆಯನ್ನ ನಿರ್ಮಿಸಿ ಆ ಕೆರೆಯ ನೀರನ್ನ ಕೃಷಿಗೆ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ದೇವಾಲಯ ಕಂಡು ಬಂದ, ಬಲ್ಲಾಳೇಶ್ವರ ದೇವಾಲಯ ಅಂತೇಳಿ. ಯಾರ ಕಾಲಕ್ಕೆ ಸಂಬಂಧಿಸಿದಂತ ನೋಡ್ತಾ ಹೋದಾಗ ಹೊಯ್ಸಳರ ಕಾಲಕ್ಕೆ ಸಂಬಂಧಿಸಿದಂತೆ ತಮಗೆ ಗೊತ್ತಿರಬೇಕು. ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿರುತ್ತೆ ಸ್ನೇಹಿತರೆ. ಮುಂಬರುವ ಡೈಲಿ ಕರೆಂಟ್ ಅಫೇರ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ.